ನಮಸ್ಕಾರ. ನಾವು SHG ರೆಗ್ಯುಲರ್ ಮೀಟಿಂಗಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ನೋಡ್ತಾ ಇದ್ವಿ. ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಲೋನ್ ರಿಪೇಮೆಂಟನ್ನು ನಾವು ನೋಡೋಣ. ಲೋನ್ ರಿಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ 2 ಲೋನ್ಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ CC ಲಿಮಿಟನ್ನು ನಾವು ಆಗಲೇ ಎಂಟ್ರಿ ಮಾಡಿ ಆಯಿತು. ಇಲ್ಲಿ ವಿವೋದಿಂದ ನಾವು ತೆಗೆದುಕೊಂಡಂತಹ ಲೋನ್ ಡೀಟೇಲ್ಸು ರಿಪೇಮೆಂಟಿಗೆ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೀವು ಒಂದು ವಿವೋದಲ್ಲಿ ನಮಗೆ 46 ರೂಪಾಯಿ ಕಾಣಿಸ್ತಾ ಇದೆ. ಪೇಯ್ಡ್ ಟೋಟಲ್ ಪೇಯ್ಡಲ್ಲಿ 0 ಇದೆ, ಯಾಕಂದರೆ ನಾವು ಯಾವುದೇ ರಿಪೇಮೆಂಟನ್ನು ಈಗ ಮಾಡಿಲ್ಲ. ನೆಟ್ ಪೇಯಬಲ್ ಅಮೌಂಟು ಇಲ್ಲಿ ನಮಗೆ ಶೋ ಆಗ್ತಿದೆ. ಹಾಗೆ ಕೆಳಗೆ ವಿವೋದಲ್ಲಿ ಟೋಟಲ್ ಪೇಯಬಲ್ 0 ಇದೆ, ಪೇಯ್ಡ್ ಕೂಡ 0 ಇದೆ. ಯಾಕಂದರೆ ಮೊದಲನೇದು ನಾವು ಕಟ್ ಆಫಲ್ಲಿ ಎಂಟ್ರಿ ಮಾಡಿರೋದು, ಈಗ ನಾವು ರಿಪೇಮೆಂಟಿಗೆ ಬಂದಿದೆ. ಇನ್ನೊಂದು ಕೆಳಗೆ ಎರಡನೇದು ಇದು ನಾವು ಈ ಮಂತಲ್ಲಿ ಎಂಟ್ರಿ ಮಾಡಿರೋದಂದರೆ ರಿಪೇಮೆಂಟ್ ಇಲ್ಲ. ಸೊ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒರಿಜಿನಲ್ ಅಮೌಂಟು ರಿಸೀವ್ಡು 10,000 ಇದೆ. ಕರೆಂಟ್ ಡ್ಯೂ 46. ಯಾಕಂದರೆ ಇಲ್ಲಿ ನಾವು ಕಟ್ ಆಫ್ ಆದ 10 ದಿನಕ್ಕೆ ನಾವು ರೆಗ್ಯುಲರ್ ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ 10 ದಿನದ ಇಂಟ್ರೆಸ್ಟ್ ಅಷ್ಟೇ ಕ್ಯಾಲ್ಕುಲೇಟ್ ಆಗಿದೆ. ಯಾವುದೇ ಪ್ರಿನ್ಸಿಪಲ್ ಇಲ್ಲಿ ನಮಗೆ ಬಂದಿಲ್ಲ. ಸೊ ನೆಕ್ಸ್ಟ್ ಮಂತಿಗೆ ನೀವು ರಿಪೇಮೆಂಟ್ ಮಾಡುವಾಗ ಇಲ್ಲಿ ನಮಗೆ ಅಸಲು ಮತ್ತು ಬಡ್ಡಿ ಟೋಟಲ್ ಆಗಿ ಬರುತ್ತೆ. ಇಲ್ಲಿ ಬರೀ ಬಡ್ಡಿ ಅಷ್ಟೇ ಬಂದಿದೆ. ನಮಗೆ ಟೋಟಲ್ ಡ್ಯೂ 46 ರೂಪೀಸ್ ಇದೆ. ಸೊ ಇಲ್ಲಿ ಮೋಡ್ ಆಫ್ ಪೇಮೆಂಟ್ ನಾವು ಪೇ ಟೋಟಲನ್ನು ಕ್ಲಿಕ್ ಮಾಡೋಣ. ಮೋಡ್ ಆಫ್ ಪೇಮೆಂಟ್ನಲ್ಲಿ ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕು. ಪೇ ಪಾರ್ಷಲ್ ಆರ್ ಮೋರ್ದಲ್ಲಿ ನಾವೆಷ್ಟು ಪೇ ಮಾಡ್ತೀವಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಮೋಡ್ ಆಫ್ ಪೇಮೆಂಟ್ನಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡೋಣ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ ಟ್ರಾನ್ಸಾಕ್ಷನ್ ನಂಬರನ್ನು ಎಂಟ್ರಿ ಮಾಡೋಣ. ನಂತರ ಪೇ ಪಾರ್ಷಲ್ ಆರ್ ಮೋರನ್ನು ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಎಷ್ಟು ಅಮೌಂಟನ್ನು ರಿಪೇಮೆಂಟ್ ಮಾಡ್ತಾಯಿದ್ವಿ ಅದನ್ನು ಎಂಟ್ರಿ ಮಾಡೋಣ. ಇಲ್ಲಿ 10,046 ಎಂಟ್ರಿ ಮಾಡೋಣ. ಇಲ್ಲಿ ಅದರ ಮೊದಲಾಗಿ ನೇಮ್ ಆಫ್ ದ ಬ್ಯಾಂಕನ್ನು ನಾವು ಸೆಲೆಕ್ಟ್ ಮಾಡಬೇಕು. ಹಾಗೆ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ, ಯಾಕಂದರೆ ಬ್ಯಾಂಕ್ ಥ್ರೂ ನಾವು ರಿಪೇಮೆಂಟ್ ಮಾಡೋದ್ರಿಂದ. ಸೊ ಇಲ್ಲಿ ನಾವು 10,046 ರೂಪೀಸನ್ನು ಎಂಟ್ರಿ ಮಾಡ್ತಾಯಿದ್ದೀವಿ. ಸೊ ಎಷ್ಟು ನಮ್ಮ ಅಸಲು ಬಾಕಿ ಇತ್ತು ಹಾಗೂ ಇಂಟ್ರೆಸ್ಟ್ ಟೋಟಲಾಗಿ ನಾವು ಪೇ ಮಾಡಿದ್ದೀವಿ. ಪೇ ಕೊಟ್ಟಾಗ ಡಾಟಾ ಸೇವ್ ಆಗುತ್ತೆ. ನಮ್ಮ ಡಾಟಾ ಸೇವ್ ಆಗಿದೆ. ಸೊ ಇಲ್ಲಿ ಬ್ಯಾಕ್ ಬಂದು ನೋಡೋಣ. ಇಲ್ಲಿ ನಾವು 10,046 ಪೇ ಮಾಡಿದ್ದೀವಿ. ನೆಕ್ಸ್ಟ್ ಪೇಯಬಲ್ ಅಮೌಂಟ್ ಇಲ್ಲಿ 0 ಇದೆ, ಯಾಕಂದರೆ ನಮ್ಮದು ಪೂರ್ತಿಯಾಗಿ ರಿಪೇಮೆಂಟ್ ಆಗಿದೆ. ಸೊ ಈ ರೀತಿ ನಾವು ರಿಪೇಮೆಂಟನ್ನು ಎಂಟ್ರಿ ಮಾಡ್ತೀವಿ. ಧನ್ಯವಾದಗಳು.